ಹಾಯ್ ವಿದ್ಯಾರ್ಥಿಗಳೇ, ನಾಳೆ ನಡೆಯುವಂಥ ಇತಿಹಾಸ ಪರೀಕ್ಷೆಗೆ ಈಗ ತಾನೇ ಬಂದಂಥ ಅಪ್ಡೇಟ್ ಪ್ರಶ್ನೆಗಳು. ಈ ಪ್ರಶ್ನೆಗಳು ಬಂದೇ ಬರ್ತದೆ. ಓನ್ಲಿ 4 ಪ್ರಶ್ನೆಗಳನ್ನು ಹೇಳಿಕೊಡ್ತಾ ಇದ್ದೇನೆ. ಅದು 5 ಮಾರ್ಕ್ಸಿಂದ 2, 10 ಮಾರ್ಕ್ಸಿಂದ 2, ಟೋಟಲ್ 30 ಮಾರ್ಕ್ಸು ಈ ಒಂದು ವಿಡಿಯೋದಲ್ಲಿ ಕವರ್ ಆಗುತ್ತೆ. ಬನ್ನಿ, ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಯಾರಾದರೂ ಏನಾದರೂ ಈ ಒಂದು ವಿಡಿಯೋವನ್ನು ಮಿಸ್ ಮಾಡಿದ್ದೆ ಆದರೆ ನೀವು 30 ಅಂಕಗಳನ್ನು ಕಳೆದುಕೊಳ್ಳೋದು ಮಾತ್ರ ಗ್ಯಾರಂಟಿ. ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ನೋಡೋಣ. ಮೊಟ್ಟ ಮೊದಲನೆಯ ಪ್ರಶ್ನೆ ಇಂಪಾರ್ಟೆಂಟ್ ಯಾವುದು ಅಂದರೆ, ಕರ್ನಾಟಕದ ಏಕೀಕರಣ ಚಳುವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಇದು ಗ್ಯಾರಂಟಿ ಬಂದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೋಡಿ, ಹೇಗೆ ಬರಿಬೇಕು ಅಂದರೆ, ಈ ಒಂದು ಪ್ರಶ್ನೆಗೆ ಮೊಟ್ಟ ಮೊದಲು ನಾವು ಪೀಠಿಕೆಯನ್ನು ಹಾಕಬೇಕು. ಹರಿದು ಹಂಚಿ ಹೋಗಿದ್ದ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಂದುಗೂಡಿಸಲು ಲಕ್ಷಾಂತರ ಹೋರಾಟಗಾರರು, ಸಂಘ ಸಂಸ್ಥೆಗಳು, ಪತ್ರಿಕೆಗಳು ಪ್ರಮುಖ ಪಾತ್ರ ವಹಿಸಿದವು. ಈ ರೀತಿ ಒಂದು ಪೀಠಿಕೆಯನ್ನು ಬರೆದ ನಂತರ ಏಕೀಕರಣದ ಪ್ರಭಾವ ಬೀರಿದ ಅಂಶಗಳನ್ನು 1 by 1 ಫಸ್ಟ್ನೇದು 1ನೇ ಒಂದು ಪಾಯಿಂಟ್ ಯಾವುದು ಅಂದರೆ ಪತ್ರಿಕೆಗಳು. ಇದಕ್ಕೆ ಇಷ್ಟು ಎಕ್ಸ್ಪ್ಲೇನ್ ಬರಿಬೇಕು. ಸಾಹಿತ್ಯ 2ನೇ ಒಂದು ಪಾಯಿಂಟ್ ಸಾಹಿತ್ಯಗಳು. 3ನೇ ಪಾಯಿಂಟು ಸಂಘ ಸಂಸ್ಥೆಗಳ ಪಾತ್ರ. 4ನೇ ಪಾಯಿಂಟ್ ಕರ್ನಾಟಕ ಸಭಾಗಳ ಪ್ರಯತ್ನ. ಮತ್ತು 5ನೇ ಪಾಯಿಂಟ್ 1924ರ ಬೆಳಗಾವಿ ಅಧಿವೇಶನ. 6ನೇದು ಮಹಾನ್ ನಾಯಕರ ಪಾತ್ರ. 7ನೇದು ಧಾರ್ ಸಮಿತಿ 1948, JVP ಸಮಿತಿ ಮತ್ತು ಫಜಲ್ ಅಲಿ ಆಯೋಗ. ಇವೆಲ್ಲವೂ ಕೂಡ ನೀವು ಕರೆಕ್ಟಾಗಿ ಬರೆದ್ಬಿಟ್ರೆ ನಿಮಗೆ 10 ಅಂಕಗಳು ಫಿಕ್ಸ್ ಬರುತ್ತೆ. ಇದು ಫಿಕ್ಸ್ ಬರುವಂಥ ಪ್ರಶ್ನೆ. ಯಾಕಂದರೆ ಇಷ್ಟೇ ಬರಿಬೇಕಾಗುತ್ತೆ. ನೀವು ಯಾವುದೇ ಕಾರಣಕ್ಕೂ ಬೇಡವಾದಂತಹ ಆನ್ಸರನ್ನು ಬರೆಯಲಿಕ್ಕೆ ಹೋಗಬೇಡಿ. ಇದು ಫಿಕ್ಸ್ ಬರುವಂಥ ಪ್ರಶ್ನೆ. ಇದು 1ನೇ ಪ್ರಶ್ನೆ. ಇದು ನಾಳೆ ಬರುವಂತಹ ಫಿಕ್ಸ್ ಪ್ರಶ್ನೆ. ಬಟ್ ಬರಲಿಲ್ಲ ಅಂದರೆ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ಬಂದ ಮೇಲೆ ನನಗೆ ಕಮೆಂಟ್ ಮೇಲೆ ತಿಳಿಸಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ 1ನೇ ಪ್ರಶ್ನೆ, ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ಮೊದಲನೇ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದುಬಿಟ್ಟು 6ರ ಬಗ್ಗೆ ಗ್ಯಾರಂಟಿ ಕೇಳ್ತಾರೆ. ನೋಡಿ, ಈ ಪೀಠಿಕೆ ಫಸ್ಟು ಪೀಠಿಕೆ ಹಾಕ್ಕೊಳ್ಳಿ. ಏನಪ್ಪ ಅಂದರೆ, ನೋಡಿ, ಪೀಠಿಕೆ ವೈದಿಕ ನಾಗರಿಕತೆ ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾಗಿದೆ. ವೈದಿಕ ಸಾಹಿತ್ಯದ ರಚನೆ ಇವರ ವೈಶಿಷ್ಟ್ಯವಾಗಿದೆ. ಈ ಸಾಹಿತ್ಯವು ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಪ್ರಗತಿಯನ್ನು ಅರಿಯಲು ಸಹಾಯಕವಾಗಿದೆ. ಇಲ್ಲಿ ಪೂರ್ವ ಮತ್ತು ಉತ್ತರ ವೇದಗಳ ಕಾಲದಲ್ಲಿನ ಭಿನ್ನತೆಯನ್ನು ಕಾಣಬಹುದು. ಇಲ್ಲಿ ಯಾವುದೆಲ್ಲ ನೀವು ಬರಿಬೇಕು ಅಂದರೆ, ಇಲ್ಲಿ ರಾಜಕೀಯ ಸ್ಥಿತಿ ಮೊಟ್ಟ ಮೊದಲನೇ ಪಾಯಿಂಟ್ ಬರ್ಕೊಳ್ಳಿ. ಪೂರ್ವ ವೇದಗಳ ಕಾಲ, ಇದನ್ನೆಲ್ಲವೂ ಕೂಡ ಈ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡ್ಕೊಳ್ಳಿ. ಜೊತೆಗೆ ನೆಕ್ಸ್ಟು ಪಾಯಿಂಟ್ ಉತ್ತರ ವೇದ ಕಾಲ. ಉತ್ತರ ವೇದ ಕಾಲದಲ್ಲಿ ಟೋಟಲ್ 4-5 ಪಾಯಿಂಟ್ಸ್ಗಳಿದ್ದಾವೆ. ಈ 5 ಪಾಯಿಂಟ್ಸ್ಗಳನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಸೈನ್ಯಾಡಳಿತ ಮತ್ತು ಸಾಮಾಜಿಕ ಸ್ಥಿತಿ. ಈ ಸಾಮಾಜಿಕ ಸ್ಥಿತಿಯಲ್ಲಿ ಪಾಯಿಂಟ್ಸ್ಗಳು ಬರ್ತವೆ. ಉತ್ತರ ವೇದ ಕಾಲದಲ್ಲೂ ಕೂಡ 4 ಪಾಯಿಂಟ್ಸ್ಗಳು ಬರ್ತದೆ. ಆಹಾರ ಪದ್ಧತಿ, ಈ ಉಡುಪು ಮತ್ತು ಆಭರಣಕ್ಕೆ ಸಂಬಂಧಪಟ್ಟ ಹಾಗೆ ಮನೋರಂಜನೆ ಮತ್ತು ಆರ್ಥಿಕ ಸ್ಥಿತಿ. ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ, ಇವೆಲ್ಲವೂ ಕೂಡ ಇಷ್ಟು ಬರೆದ್ರೆ ನಿಮಗೆ 10 ಅಂಕಗಳು ಫಿಕ್ಸ್ ಬರುವಂತಹ ಪ್ರಶ್ನೆ ಇದು. ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟ ಹಾಗೆ ಇದು ಬರ್ತದೆ. ಇದು ಪ್ರಾಚೀನ ಸಿಂಧು ನಾಗರಿಕತೆಯ ಒಂದು ಪ್ರಮುಖ ನಿವೇಶನವಾಗಿದೆ. ಹರಪ್ಪ ನಾಗರಿಕತೆಯ ಲಕ್ಷಣಗಳನ್ನು ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಫಸ್ಟ್ ಪಾಯಿಂಟ್ ತಕ್ಷಶಿಲ, ಇದರಲ್ಲಿ 2 ಪಾಯಿಂಟ್ ಬರ್ಕೊಳ್ಳಿ. ನೆಕ್ಸ್ಟ್ 2ನೇ ಒಂದು ಪಾಯಿಂಟ್ ಯಾವುದು ಅಂದರೆ, ಇಲ್ಲಿ ಪಾಟಲಿಪುತ್ರ ಅಂತ ಹೇಳ್ಬೋದು. ಇದರಲ್ಲಿ ಕೂಡ 2 ಪಾಯಿಂಟ್ಸ್ಗಳು ಬರುತ್ತೆ. ಇಲ್ಲಿ ಬಾದಾಮಿ, ಕಂಚಿ, ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಹಳೆಬೀಡು ಮತ್ತು ದೆಹಲಿ, ದೇವಗಿರಿ, ಪಾಣಿಪತ್, ಆಗ್ರಾ, ಹಂಪಿ, ಬೀದರ್, ಬಿಜಾಪುರ್, ಕಲ್ಕತ್ತಾ, ಬಾಂಬೆ, ಪಾಂಡಿಚೇರಿ, ಶ್ರೀರಂಗಪಟ್ಟಣ, ಮಿರತ್, ಜಲಿಯನ್ ವಾಲ್ಬಾಗ್, ದಂಡಿ. ಯಾಕೆ ಈ ಪಾಯಿಂಟ್ಸ್ಗಳು ಇಂಪಾರ್ಟೆಂಟು ಅಂದರೆ, ನಿಮ್ಮ ಒಂದು ನಾಳೆ ಬರುವಂತಹ ಇತಿಹಾಸದ ಪರೀಕ್ಷೆಗೆ ನಿಮಗೆ ಭೂಪಟ ಕೇಳ್ತಾರೆ. ಆ ಭೂಪಟದಲ್ಲಿ 4 ಸ್ಥಳಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳ್ತಾರೆ, ವಿತ್ ಗುರುತಿಸ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ಕೊಟ್ಟಂತಹ ಆ 4 ಸ್ಥಳಗಳು ಈ ಬಿಟ್ಟರೆ ಯಾವುದು ಬರೋದಿಲ್ಲ. ಇಲ್ಲಿ ಕೊಟ್ಟಂತಹ ಸ್ಥಳಗಳನ್ನು ಕರೆಕ್ಟಾಗಿ ನೀವು ಸ್ಟಡಿ ಮಾಡಿಬಿಟ್ರೆ ನಿಮಗೆ ಇದು ಒಂದು 5 ಮಾರ್ಕ್ಸಿಗೆ, ಅದು 4 ಮಾರ್ಕ್ಸಿಗೆ, ಟೋಟಲ್ 9 ಅಂಕಗಳಿಗೆ ಬರುತ್ತೆ. ನೆನ್ಪಿಟ್ಕೊಳ್ಳಿ.